ನಮಸ್ಕಾರಿ ತಿಂಡಿ ಮಂದಿಗೆ. ಇವತ್ತಿನ ಮ್ಯಾಚ್ ನೋಡ್ಬೇಕಾ ನೋಡ್ಬಾರ್ದ? ಈ ಕಡೆ ಸವಿ ನೆನಪು ಸಾವಿರ ನೆನಪುನು ಐತಿ. ಈ ಕಡೆ ಒಂದು ಕಡೆ ಮ್ಯಾಚ್ ನೋಡ್ಬೇಕು ಅನ್ಸುತ್ತಾ, ನೋಡ್ಬೇಡ ಅನ್ಸುತ್ತಾ. ಯಾಕಪ್ಪ ಇದು ಮ್ಯಾಚ್ ಅಗ್ರೆಸಿವ್ ಮ್ಯಾಚ್ನಲ್ಲ, ಈ ಕಡೆ ಬಡಿ ಕಡಿಮೆ ಮ್ಯಾಚ್ ಅಲ್ಲ. ಈ ಕಡೆ ಓಲ್ಡ್ ಪ್ಲೇಯರ್, ನಮ್ಮ ಹಳೆ ಪ್ಲೇಯರ್ ಅನ್ನೋಕಿನ ವಾದ ಸೀಸನ್ ನಮ್ಮ ಕೂಡ ಆಡಿದ್ರು, ನಮ್ಮ RCB ಟೀಮಿಗೆ ಕೂಡ ಆಡಿದ್ರು. ಈಗ ಅಪೋಸಿಟ್ ಆಡಕ್ ಕುಂತಾರ. ಕಂಡಪಟ್ಟೆ ವರ್ಷ ಆಗಿತ್ರಿ. ಸಿರಾಜನು ಕೂಡ ನಮ್ಮ RCB ಟೀಮಿಗೆ ಆಡಿದ್ನ, ಭಾಳ ಅಪಾರ ಕೊಡುಗೆ ಕೂಡ ನಮ್ಮ RCB ಟೀಮ್ನಾಗ ಐತಿ. ಅವ್ರೀಗ ಅಪೋಸಿಟ್ ಆಗಿ ಆಡಕ್ ಕುಂತಾರ. ಅಪೋಸಿಟ್ ಆಡಕ್ ಕುಂತಾರ ಏನು, ನಮ್ಮ RCB ಮ್ಯಾನೇಜ್ಮೆಂಟ್ ಅವ್ರನ್ನ ಬಿಟ್ಟು ಬಿಡತ್ತೆ. ಯಾಕಪ್ಪ ಅಂದ್ರ ಅವರು ಅಂತ ರನ್ ಹೊಡಿಸಂತಾರ, ಹಂಗ ಹಿಂಗ ಆ ಜಾಗಕ್ಕೆ ಸಿರಾಜ್ ಜಾಗಕ್ಕೆ ದಾಳವ್ರ ಇದ್ರ ಸಂಬಂಧ RCB ಮ್ಯಾನೇಜ್ಮೆಂಟ್ ನಮ್ಮ ಸಿರಾಜ್ ಕಾಕನ ಬಿಟ್ಟು ಬಿಡುತ್ತೆ. ಈಗ ವಿರಾಟ್ ಕೊಹ್ಲಿ ವರ್ಸಸ್ ಸಿರಾಜ್, ಇದು ಟೀಮ್ ಇದು ಅಲ್ರಿ, ಇದು ಪ್ಲೇಯರ್ಸ್ ಗುದ್ದಾಟ ಅಂತಾನೆ ಹೇಳ್ಬೋದು. ಗುದ್ದಾಟನಲ್ಲ, ಈ ಕಡೆ ಹೆಂಗ ಆಡ್ತಾರ ಅನ್ನೋದು ಗೊತ್ತಿಲ್ಲ. ಈ ಕಡೆ ಅವ್ರಿಬ್ಬರ ನಡುವಿನ ಏನಿಲ್ಲ, ಏನು ಕಾದಾಟ ಪಾದಾಟ ಏನಿಲ್ಲ. ಇದು ಆರಾಮ ಈಜಿನ ಮ್ಯಾಚ್ ನೋಡೋದು. ಆದ್ರೆ ಮ್ಯಾಚ್ ನೋಡೋಕ್ಕಿನ್ನ ಫುಲ್ ಎಮೋಷ್ನಲ್ ಮ್ಯಾಚ್. ಯಾಕಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡಕ್ಕೆ ಬಂದಾಗ ನಮ್ಮ ಸಿರಾಜ್ ಬೈ ಮಿಯಾ ಬೈ ಅವ್ರು ಏನಾರ ಬಾಲಿಂಗ್ ಬಂದ್ರಪ್ಪ ಅಂದ್ರೆ ನಮಗೆ ವಿರಾಟ್ ಬೈಗೆ ಹೆಂಗಾಗುತ್ತೋ ಇಲ್ಲ ಗೊತ್ತಿಲ್ಲ. ಆದ್ರೆ ಫ್ಯಾನ್ಸಿಗೆ ಮಾತ್ರ ಫುಲ್ ಇದಾಗುತ್ತೆ. ಯಾಕಪ್ಪ ಅಂದ್ರೆ ಅವ್ರಿಬ್ಬರನ್ನು ಅಪೋಸಿಟ್ ಆಗಿದ್ದು ನೋಡೇ ಇಲ್ರಿ ನಮ್ಮ ಫ್ಯಾನ್ಸ್, RCB ಫ್ಯಾನ್ಸ್ ಮತ್ತು ಸಿರಾಜ್ ಬೈ ಫ್ಯಾನ್ಸ್. ಯಾಕಪ್ಪ ಅಂದ್ರೆ ಎರಡೂ ಒಂದೇ ಟೀಮ್ನೇ ಆಡಿಕಳಿಸಿ ಒಂದು ವಿಕೆಟ್ ಬಿದ್ದುಗಟ್ಟ ನಾವು ಹಗ್ ಮಾಡೋದಿರಲಿ, ಚೀರಾಡೋದಿರಲಿ, ನಮ್ಮ ವಿರಾಟ್ ಬೈಗೆ ಯಾವಾಗ ಸ್ವಲ್ಪ ಏನಾರ ಬೇರೆ ದೇಶದ ಪ್ಲೇಯರ್ಸ್ ಏನಾರ ಸ್ವಲ್ಪ ಅಸಹ್ಯ ಮಾಡೋದಲ್ಲಿ ಮಾಡಿದಪ್ಪ, ಅಲ್ಲೇ ಸಿರಾಜ್ ಬೈ ಕಾಣಿಸ್ತಿದ್ದ. ಅದು ಈ ಕಡೆ ಸಿರಾಜ್ ಬೈಗೆ ಏನಾರ ಆಯ್ತಪ್ಪ ಅಂದ್ರೆ ನಮ್ಮ ವಿರಾಟ್ ಬೈ ಕಾಣಿಸ್ತಿದ್ದ. ಆದ್ರೆ ಏನು ಮಾಡ್ತಾರೆ, ಈಗ ಎರಡು ಅಪೋಸಿಟ್ ಆಗಿ ಆಡಕ್ಕೆ ಕುಂತಾರ. ಮತ್ತೆ ಇದರ ಏನು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಈ ಕಡೆ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡೋ ಹೊತ್ತಿನ ಈ ಕಡೆ ಸಿರಾಜ್ ಬೈ ಏನಾರ ಬಂದು ಬಾಲಿಂಗ್ ಹಾಕಿದ್ನಪ್ಪ ಅಂದ್ರೆ ಆ ಕಡೆ ಭಾಳ ಇದಾಗುತ್ತೆ ಫ್ಯಾನ್ಸಿಗೆ. ಅದ್ರ ಸಂಬಂಧ ವಿರಾಟ್ ಕೊಹ್ಲಿ ಅವ್ರು ಹೆಂಗೆ ಆಡ್ತಾರೋ ಗೊತ್ತಿಲ್ಲ, ಸಿರಾಜ್ ಬೈನು ಹೆಂಗೆ ಆಗ್ತಾನೋ ಗೊತ್ತಿಲ್ಲ. ಒಂದು ಮನೆ ಇದು ಅನ್ಯ ದೇಶಿ ಪ್ಲೇಯರ್ಸ್ ಬೇರೆ ಕಡೆ ಒಂದೊಂದು ಟೀಮ್ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ನೇ ರೀ. ಅಣ್ಣೇನು ಬ್ಯಾಟಿಂಗ್ ಆಡಕ್ಕೆ ಕುಂತಿರ್ತಾನ, ತಮ್ಮ ಬಾಲಿಂಗ್ ಕುಂತಿರ್ತಾನ, ಭಾಳ ಇದಾಕತ್ತ. ಆದರೆ ಏನು ಮಾಡೋಕ್ಕಾಗಲ್ಲ. ಕುರ್ನಾಲ್ ಪಾಂಡ್ಯ ಮತ್ತು ಹಾರ್ದಿಕ್ ಪಾಂಡ್ಯ ಅವ್ರು ಹಾಡ್ತಾರ, ಅದೇ ಟೈಪ್ ಅಡಿಗೆ ಕಾಸಿ ಮ್ಯಾಚ್ ಮಿಕ್ಸೆ ಮುಂಡು ಬರ್ರಿ. ಇವ್ರದಂತ್ರ ಮುಗಿತಿ ಇವತ್ತ ತಿಂಡಿ ಮ್ಯಾಚ್ ಐತಿ ಇವತ್ತು. ನಾವು RCB ವರ್ಸಸ್ GT ಮ್ಯಾಚ್ ಐತಿ. ಅವನು ನಮ್ಮ RCBನ 2-2 ಗೆದ್ದೈತಿ. ಈ ಕಡೆ GT ಅವರು ಸೋತ್ ಕಾಯಿಸಿ ಮತ್ತೆ ಒಳಗೆ ಗೆದ್ಕೊಂಡು ಕಾಯಿಸಿ 4ನೇ ಪ್ಲೇಸಿಂಗ್ ಅದರ ಇದು ಪಾಯಿಂಟ್ ಟೇಬಲ್ನಾಗ. ಆದ್ರೆ ನಮ್ಮ RCB ಕೂಡ ಫಸ್ಟ್ನೇ ಟೇಬಲ್ನಾಗ ಐತಿ. ಅನಾವತ್ತ ರನ್ ರೇಟ್ನ ಇಟ್ಕೊಂಡೈತಿ. ಈ ಕಡೆ ಪ್ಲೇಯರ್ಸ್ನು ಹೊಸ ಪ್ಲೇಯರ್ಸ್ನ ಮನ್ಗಂಡು ಆಡಕ್ಕೆ ಕುಂತಾರ. ಈ ಕಡೆ GT ಕೂಡ ಮೊನ್ನೆ 1ನೇ ಮ್ಯಾಚ್ನ್ಯಾಗ ನಮ್ಮ ಸಿರಾಜ್ ಬೈ ದುಮ್ಶನ ರನ್ ಹೊಡ್ಸ್ಕೊಂಡ್ಬಿಟ್ಟಿದ್ದ. ಏನು ಮಾಡೋಕ್ಕಾಗ್ರಿ, ಅದ್ರ ಸಂಬಂಧ ಬಿಟ್ಟೈತೆ ಅಂತ ಕಳ್ಸಿ ಆ ಟ್ರೋಲರ್ಸ್ನ ಆಯ್ಕೆ ಒಬ್ಬ ಕುಂದ್ಬಿಟ್ಟಿದ್ರು. ಮೊದಲ ಚಾಯ್ಸಿಂಗ್ ಮಾಡ್ಲಾರ್ದಾಗ RCB ಮ್ಯಾನೇಜ್ಮೆಂಟನ್ನು ರುಬ್ಬಿದ್ರು, ಈಗ ಸಿರಾಜ್ ಬೈನ ರುಬ್ಬಕ್ಕೆ ಕುಂತಿದ್ರು. ಆದ್ರೆ ಏನು ಮಾಡ್ತೀವಿ, ಒಳ್ಳೆ ಕಂಬ್ಯಾಕ್ ಮಾಡಿ ಕಾಯಿಸಿ ಸಿರಾಜ್ ಬೈನು ಕೂಡ ಒಳ್ಳೆ ಅನಾಹುತ ಬಾಲಿಂಗ್ ಹಾಕೊಂತಾರ. ಅವರು ಕೂಡ 2 ವಿಕೆಟ್ ತಗೊಂಡ್ರೆ. ಮೊನ್ನೆ ನಮ್ಮ ಈ ಕಡೆ ವಿರಾಟ್ ಕೊಹ್ಲಿ ಕೂಡ ಅನಾಹುತ ಫಾರ್ಮಿಂಗ್ ಐತಿ. ಇವರೊಬ್ಬರು ಬ್ಯಾಟಿಂಗ್ ಬಾಲಿಂಗ್ ಏನಾಕೈತೆ ಅಂತ ಕಾಯಿಸಿ ಮ್ಯಾಚ್ ಮುಗ್ದಿಂದ ಮತ್ತೆ ರಿವ್ಯೂ ಕೊಡ್ತೇನೆ ರೀ. ಆದ್ರೆ ಇವತ್ತಿನ ಮ್ಯಾಚ್ ಮಾತ್ರ ಅನಾಹುತ ಮ್ಯಾಚ್ ಐತಿ. ಈ ಮ್ಯಾಚ್ ಹೆಂಗಪ್ಪ ಅಂದ್ರೆ ಗುರು ಶಿಷ್ಯರ ಮ್ಯಾಚ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಗುರು ಬ್ಯಾಟಿಂಗ್ ಆಡಕ್ಕೆ ಕುಂತಿರ್ತಾನೆ, ಈ ಕಡೆ ಶಿಷ್ಯ ಬಂದು ಕಾಯಿಸಿ ಶಿಷ್ಯಗೆ ಹಿಂಗೆ ಹೇಳ್ತಾನೆ, ಗುರು ಹಿಂಗಾಕ ಹಂಗಾಕ, ಆ ವಿಕೆಟ್ ತೆಗಿ ಈ ವಿಕೆಟ್ ತೆಗಿ ಅಂತ ಹೇಳ್ತಾರೆ. ಆದ್ರೆ ಅದ ಗುರು ಬ್ಯಾಟಿಂಗ್ ಆಡೋ ಹೊತ್ನ್ಯಾಗ ಬಾಲರ್ ಹಾಕಿ ಶಿಷ್ಯ ಹಾಕಿದ್ನಪ್ಪ ಅಂದ್ರೆ ಹೆಂಗಾಗತ್ತೆ ರೀ. ಅದ ಟೈಪ್ ಇವತ್ತು ಮ್ಯಾಚ್ ಹಂಗೈತ್ರಿ. ತಿಂಡಿ ಮೇಲೆ ಮ್ಯಾಚ್ ಐತ್ರಿ. ಬರೀ ಮತ್ತೆ ಒಳ್ಳೆ ಮ್ಯಾಚ್ ಮುಗ್ದಿಂದ ರಿವ್ಯೂ ಕೊಡಮ್ಮ ಅಂತ ನಮಸ್ಕಾರ. ಲೈಕ್ ಶೇರ್ ಕಮೆಂಟ್ ಮರ್ಯಾಕೆ ಹೋಗ್ಬೇಡ್ರಿ, ಒತ್ತಿ ಹೋರಿ. ನಮಸ್ಕಾರ.